ಓಕೆ ಮಾಡಿ. ವಾಚಸ್ಪದೇ ಸೋತಾಂ ಗಾಯತ್ರೀಂ ಪದೇ ಶಿವಾ ಅನಮಯಂತ ದಷ್ಟಾರಂ ಶಿಲ್ಪಿದೇವಂ ದಿವಾ ಶ್ವೇತವಾಹ ಕಲ್ಪೇ ವೈವಸ್ಪುತಮನ್ವಂತರೇ ಕಲಿಯುಗೇ ಪ್ರಥಮಪಾದೇ ಜಂಬೂದ್ವೀಪೇ ಭರತವರ್ಷೇ ಭರತಖಂಡೇ ಮೇಲೋ ದಕ್ಷಿಣದಿಗ್ಭಾಗೆ ವರ್ಧಮಾನೆ ವ್ಯಾವಹಾರಿಕಾ ಚಾಂದ್ರಮಾನೇನ ಅಸ್ಯ ಪ್ರಭವಾದೆ ಷಷ್ಠೇ ಸಂವತ್ಸರಾಣ ಮಧ್ಯೆ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸೆ ಶುಕ್ಲಪಕ್ಷೆ ಚತುರ್ಥ್ಯಾಯಾಂ ಶುಭದಿನೋ ವಾಸರಃ ತ್ವಾ ಗಣಪತಿಗಂ ನಮಾಮಹೇ ಕವಿಂ ಕವೀನಾಮಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆಮಶ್ರನ್ನೋದಿನಶ್ಚೇದ ಸಾಧನಂ ಮಹಾಗಣಪತಿ ಪ್ರಾರ್ಥನಾಂ ಸಮರ್ಪಯಾಮಿ. ಹಿರಣ್ಯವರುಣಾಂ ಧರಿಣೇ ಸುವರ್ಣರಜತಸ್ರಜಾ ಚಂದ್ರಾಂ ಕಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ಜಾತವೇದೋ ಲಕ್ಷ್ಮೀ ಮನಪಗಾಮಿನಿ ಅಪಾನಾಯ ಸ್ವಾಹಾ ಜ್ಞಾನಾಯ ಸ್ವಾಹಾ ಅಪಾನಾಯ ಸ್ವಾಹಾ ಸಮಾನಾಯ ಸ್ವಾಹಾ ಬ್ರಹ್ಮಣೇ ಸ್ವಾಹಾ ಬ್ರಹ್ಮಣೇ ಆತ್ಮಾ ಪ್ರದತ್ವಾಯ ಕದಲೇ ವರ್ಣಾರೇಣ ಕಂಠದ್ವಯ ಮಹಾನೈವೇದ್ಯಂ ಸಂದರ್ಶಯಾಮಿ ಮಧ್ಯ ಮಧ್ಯೆ ಸ್ವಾದೋದಯಂ ಸಮರ್ಪಯಾಮಿ ಉತ್ತರಾಪೌರುಷಂ ಸಮರ್ಪಯಾಮಿ ಪ್ರಕ್ಷಾಳನಾಂ ಸಮರ್ಪಯಾಮಿ ಆಂಜೇ ಭವತೆ ಓರ್ವೈ ಮಂಜಾಃ ಓಕ್ಷಮೇವಾವನಂತೆ ಪ್ರಾಣಕ್ಷತ್ರಂ ಭವತೆ ಚಿತ್ರಂ ವಾ ಏತತ್ ಕರ್ಮ ತ್ವಮೇವ ಸಂವೃದ್ಧೇ ಮಹಾದೇವ್ಯೇ ನಮಃ ಪಂಚದಳ ನೀರಾಜನಂ ಸ್ವಲ್ಪ ಆ ಕಡೆಯಿಂದ ಒಂಚೂರು ಆ ಕಡೆಯಿಂದ ಅಲೋ ಆ ಕಡೆ ಹಂಗೆ ಕೊಡಿ ಹಂಗೆ ಕೊಡಿ. ಸಿಂಹಾಸನ ಚಿತ್ರಕ್ಕೆ ತಂಡಕ್ಕೆ ಒಳ್ಳೆಯದಾಗಲಿ. ಸಿಂಹಾಸನ ಚಿತ್ರದ ತಂಡಕ್ಕೆ ಒಳ್ಳೆಯದಾಗಲಿ. ಈ ಸಿನಿಮಾ ಪೊಲಿಟಿಕಲ್ ಡ್ರಾಮಾ ಸಿನಿಮಾ ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಯಾವ ರೀತಿ ಕೂಲಿ ಮಾಡೋ ವ್ಯಕ್ತಿ ಯಾವ ರೀತಿ ಬೆಳೀತಾನೆ ಪೊಲಿಟಿಕಲ್ ಸ್ಟೋರಿ ಇದಕ್ಕೆ ಬಂದೆ ನಿಮ್ಮ ಸಿನಿಮಾ ಮಾಡಿದ್ವಿ ಓಟಿಗೆ ಡೈಲಾಗ್ ಅದಾದಮೇಲೆ ನಾನು ಕೆಲವು ಸಿನಿಮಾ ಎಕ್ಸ್ಟೆಂಡ್ ಡೈರೆಕ್ಟ್ ಅಸೋಸಿಯೇಟ್ ಆಗ್ತೀನಿ. ಸಿಂಹಾಸನ ಒಳಗಡೆ ಸಿಂಹಾಸನ ಸಿಂಹಾಸನ ಅಂದರೆ ಸಿಂಹಾಸನ ಕೇಳ್ತೀವಿ ಯಾವ ಥರ ಆಗಿದೆ ಪೊಲಿಟಿಕಲ್ ಒಂದು ಸಾಮಾನ್ಯ ವ್ಯಕ್ತಿ ಯಾವ ರೀತಿ ರಾಜಕೀಯದಲ್ಲಿ ಬೆಳೀತಾನೆ ಸ್ಟೋರಿ ಮಾಡ್ತಿದ್ದಾರೆ. ಉಗ್ರ ನರಸಿಂಹ ಸರ್ ಅಂದರೆ ಒಂದು ಸಿಂಹಾಸನ ಅಂದರೆ ಈಗ ಕುರ್ಚಿನ ಯಾವ ರೀತಿ ತಗೋಬೇಕು ಅನ್ನೋದು ಇರ್ತೀರ ಅದನ್ನು ಇಂಡಿಕೇಟ್ ಮಾಡ್ಕೊಂಡು ಆ ಪಾತ್ರಕ್ಕೆ ಅದೆಲ್ಲ ಸ್ವಲ್ಪ ಸಂಹಾರ ಮಾಡಬೇಕು ಅಂದರೆ ಸಂಹಾರ ಅನ್ನೋದಕ್ಕಿಂತ ಪೊಲಿಟಿಕಲ್ ಅವ್ರು ಯಾವ ರೀತಿ ಇದ್ದಾರೆ ಈಗಿನ ವರ್ಷ ಆಗಿತ್ತು. ಅಲ್ಲ ನರಸಿಂಹಸ್ವಾಮಿಗೂ ಮತ್ತು ನಿಮ್ಮ ಟೈಟ್ಲಿಗೂ ಏನು ಸಂಬಂಧ ಅಂತ ಕೇಳಿದೆ. ನರಸಿಂಹಸ್ವಾಮಿ ಅಂತ ಏನಿಲ್ಲ ಸರ್ ಸಿಂಹ ಅಂತ ಇಟ್ಟಿದ್ದಾರೆ. ಸಿಂಹ ಸಿಂಹ ಸಿಎಂ ಇಲ್ಲ ನಾರ್ಮಲ್ ರಾಜಕೀಯ ಒಂದು ಬ್ಯಾಗ್ ಹೋರಾಟ ಕುರ್ಚಿಗೋಸ್ಕರ ತಯಾರಿ ಮಾಡ್ಕೊಂಡಿದ್ದಾರೆ. ಏನೇನು ತಯಾರಿ ಮಾಡ್ಕೊಂಡಿಲ್ಲ ಯಾರು ಹಾಕಿಟ್ಟಿದ್ದಾರೆ ಮಾಡ್ಕೊಂಡಿದ್ದೀರಾ ರೇಷ್ಮೆ ಅವ್ರು ಅರ್ಜುನ್ ಸ್ವರಾಜ್ ಅಂತ ಮೀಸಿದೆ. ಇನ್ನು ಸಣ್ಣ ಕೆಲವು ಆಮೇಲೆ ರಾಮಚಂದ್ರ ಸಂಜಯ್ ಅಲ್ಲ ಬರೀ ಸಿನಿಮಾ ರಾಜಕೀಯ ಬ್ಯಾಕ್ಗ್ರೌಂಡ್ ಇರುತ್ತಾ ಅದರಲ್ಲಿ ಬೇರೆ ಏನಾದರೂ ರೊಮ್ಯಾನ್ಸ್ ಗಿಮ್ಯಾನ್ಸ್ ಅದು ಇದು ಆ ಥರದ್ದು ಎಲಿಮೆಂಟ್ಸ್ ಇರುತ್ತಾ ಕಮರ್ಷಿಯಲ್ ಎಲ್ಲ ಎಲಿಮೆಂಟ್ಸ್ ರಾಜಕೀಯ ಜೊತೆ ಕಮರ್ಷಿಯಲ್ ಎಲಿಮೆಂಟ್ಸ್ ಲವ್ ಸ್ಟೋರಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾವ ರೀತಿ ಅವರು ಪ್ರಭಾವನ ಬೀಳ್ತಾರೆ. ಯಾವ ಫಿಲ್ಮ್ ಸ್ಟಾರ್ಟಿಂಗ್ ಡಿಸೈನ್ ಮಾಡಿ ಶೂಟಿಂಗು ಮೈಸೂರು ಬೆಂಗಳೂರು ಚನ್ನಪಟ್ಟಣ ಲಿರಿಕ್ಸ್ ಎಲ್ಲ ಯಾರು ಬರ್ತಿದ್ದಾರೆ ಎರಡು ನಾಲ್ಕು
ಎಲ್ಲೆಲ್ಲಿ ಚಿತ್ರೀಕರಣ ಶೂಟಿಂಗ್ ಎಲ್ಲೆಲ್ಲಿ ಮಾಡಿ ಚನ್ನಪಟ್ಟಣ ಬೆಂಗಳೂರು ಸಿಂಹಾಸನ ಅಂದರೆ ಏನು ಪೊಲಿಟಿಕಲ್ ಬಜೆಟ್ ಎಷ್ಟು ಸರ್ ನಿಮ್ಮದು ಸಿನಿಮಾದು 80 lakhs ಇಲ್ಲ ಸರ್ ಸೈಬರ್ ಆಮೇಲೆ ನಂತರ ಬಂದೆಲ್ಲ ಆಮೇಲೆ ಪ್ರೊಡಕ್ಷನ್ ಏನು ಹಂಗೆ ಕೆಲಸ ಮಾಡಿ ಸರ್ ಪ್ರೊಡಕ್ಷನ್ ಯಾವಾಗ ಅದೇ ಬಾಲಾಜಿ ಸ್ವಲ್ಪ ಜೋರಾಗಿ ಸರ್. ಬಾಲಾಜಿ ಇದ್ದಾಗ ಮಾಡ್ತಿದ್ದ ಆ ಟೈಮ್ ಆಮೇಲೆ ತಿರುಗಿ ನನ್ನ ಫ್ರೆಂಡ್ ಒಬ್ಬ ಬಂದು ಬಾ ಸಿನಿಮಾ ಮಾಡೋಣ ಅಂತ ಕರ್ಕೊಂಡ್ಬಂದ. ಆಮೇಲೆ ಒಂದೆರಡು ಸಿನಿಮಾ ಮಾಡಿದೆ, ಅದಲ್ಲ ನಿಂತಿದ್ದೆ. ಆಮೇಲೆ ಸರಿ ದಯಾನಂದ್ ಅವರು ನಾನು ಸುಮಾರು 15 ವರ್ಷದಿಂದ ಫ್ರೆಂಡ್. ಸೊ ಒಳ್ಳೆ ಕಾನ್ಸೆಪ್ಟ್ ಇತ್ತು, ಒಳ್ಳೆ ಕಾನ್ಸೆಪ್ಟ್ ಇದೆ ಅವ್ರ ಹತ್ರ. ಸರಿ ಈ ಥರ ಇದೆ ಸರ್ ಅಂತ ಲೈಕ್ ಸರಿ ಸರ್ ಆಯ್ತು ಮಾಡೋಣ ಅಂತಿದ್ದೆ. ಈಗ ಅಲ್ಲ, ಸಿನಿಮಾಗೆ ಒಂದಷ್ಟು ತಯಾರಿ ಆಗಬೇಕಾಗುತ್ತೆ. ಎಲ್ಲದಕ್ಕೂ ಏನಕ್ಕೆ ಆಗಲಿ, ಒಂದು ಆಕ್ಷನ್ ಆಗಲಿ, ಒಂದು ಆಕ್ಟಿಂಗ್ ಆಗಲಿ, ಪ್ರತಿಯೊಂದಕ್ಕೂ ಒಂದು ತಯಾರಿ ಬೇಕಾಗುತ್ತೆ. ತಯಾರಿ ಸರ್ ಮಾಡಿದ್ರೆ ಎಲ್ಲಿ ಕಲ್ತ್ರಿ? ಸರ್ ಅಲ್ಲ, ಎಲ್ಲಿ ಕಲ್ತ್ರಿ? ಚೆನ್ನೈಗೆ ಹೋಗಿದೆ ಸರ್, ಅಲ್ಲಿ 1 ವರ್ಷ ಚೆನ್ನೈಯಲ್ಲಿ ಟ್ರೈನಿಂಗ್ ಕೊಡ್ತಾ ಚೆನ್ನೈಯಲ್ಲಿ 1 ವರ್ಷ ಇದೆ. ಸೊ ನಮ್ಮ ಸಿನಿಮಾಗೆ ಇದಕ್ಕೆ ಏನು ಬೇಕೋ ಅದಕ್ಕೆ ತಯಾರಿಯಾಗಿ ನೀವೇ ಪ್ರೊಡ್ಯೂಸರ್ ಅಲ್ವಾ? ನಾವು ಸರ್ ಅದೇ ನೀವು ಹೀರೋ ಆಗಬೇಕು ಅಂತಲೇ ಪ್ರೊಡ್ಯೂಸರ್ ಆಗಿರೋಲ್ಲ? ಇಲ್ಲ, ಹೀರೋ ಆಗ್ಬೇಕಂತಾನೆ ನನಗೆ ಸಿನಿಮಾ ಮೊದಲಿಂದಾನೇ ಹುಚ್ಚಿದೆ ಸಿನಿಮಾ ಮಾಡೋದು. ಬಟ್ ಮನೆಯಲ್ಲೆಲ್ಲ ಬೈತಾರೆ, ಬೇಡಪ್ಪ ಸಿನಿಮಾ ಯಾಕೆ, ಬೇರೆ ಕೆಲಸ ಏನಾದ್ರು ಮಾಡ್ಕೊಳ್ತೀನಿ ಅಂತ. ಆದರೆ ಸಿನಿಮಾ ನೀವೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ? ಏನು ಬಿಸ್ನೆಸ್ ನೀವು? ಸರ್ ಬಿಸ್ನೆಸ್ಸು ಫ್ರೆಂಡ್ ಸರ್ಕಲ್ ಇದ್ದಾರೆ ಸರ್. ನಾನು ಸ್ವಲ್ಪ ಎಲ್ಲ ಟೀಮಾಗಿ ಮಾಡ್ತೀನಿ. ಗೊತ್ತಲ್ಲ ಇವತ್ತು ಸಿನಿಮಾ ಕಟ್ಟಿ ಹೆಂಗಿದೆ ಅಂತ? ಗೊತ್ತು ಸರ್, ಸಿನಿಮಾದಲ್ಲಿ ಸಿನಿಮಾ ಕಂಟೆಂಟ್ ಹೆಂಗೆ ನಡೀತದೆ, ಸಿನಿಮಾದಲ್ಲಿ ಏನಾಗ್ತದೆ ಅಂತ ಎಲ್ಲ ಗೊತ್ತು. ಈಗ ಸುಮಾರು ಒಳ್ಳೊಳ್ಳೆ ಸಿನಿಮಾಗಳೇ ಉಳಿಕೆ ದುಡ್ಡೆಲ್ಲ ಇನ್ವೆಸ್ಟ್ ಮಾಡೋದಕ್ಕೆಲ್ಲ ತುಂಬ ರೆಸ್ಪಾನ್ಸಿಬಲ್ ಮನೆಯವ್ರ. ಸೊ MLA ಆಗ್ತಾರೆ ಏನಾದರೂ ಕಾನ್ಸೆಪ್ಟ್ ಸರ್. ಆ ಒಂದು ಲೈನ್ ಹೇಳಿದ್ದಾರೆ ಅಷ್ಟೇ ಸಿನಿಮಾ ನನಗೆ ಡೈರೆಕ್ಟ್ರು. ಸೊ ಅವ್ರ ಬಗ್ಗೆ ಟ್ಯಾಲೆಂಟ್ ನನಗೆ ಚೆನ್ನಾಗಿ ಗೊತ್ತಿದೆ, ಹೆಂಗೆ ಮಾಡ್ತಾರೆ ಏನಂದ್ಬಿಟ್ಟು. ಆಕ್ಷನ್ ಸಾಂಗು ನೋವು ಎಲ್ಲ ಇದೆ ಅಂತ ಡೈರೆಕ್ಟ್ರು. ಅದಕ್ಕೆ ನೀವು ಹೆಂಗೆ ತಯಾರಿ ಮಾಡ್ಕೊತೀರಾ? ಹೆಂಗೆ ಆಡಿಯನ್ಸ್ ನಿಮಗೆ ರೀಚ್ ಆಗುತ್ತೆ ಅಂತ? ಸರ್ ತಯಾರಿ ಅನ್ನೋದ್ರಿಂದ ಮೇನ್ ಕಾನ್ಸೆಪ್ಟ್ ಮೇನ್ ಅಲ್ವಾ ಸರ್. ಹೀರೋ ಯಾರು ಅನ್ನೋದು ಮುಖ್ಯ ಅಲ್ಲ, ಕಾನ್ಸೆಪ್ಟೇ ಹೀರೋ. ಸೊ ಹಾಗಾಗಿ ಆ ಕಾನ್ಸೆಪ್ಟ್ ನನ್ನ ಮುಖ್ಯ. ಆಕ್ಷನ್ ಎಲ್ಲ ತಯಾರಿ ಆಗಿದೆ. ಹೇಳಿಲ್ಲ ಸರ್, ಒಬ್ಬ ಸಾಮಾನ್ಯ ವ್ಯಕ್ತಿ ಹಳ್ಳಿಲಿ ಕೂಲಿ ಮಾಡೋ ವ್ಯಕ್ತಿ ಬಂದು MLA ಆಗಕ್ಕೆ ಅದು ಏನು ಆಗ್ತಾನೆ ಅನ್ನೋದು ಅದೇ ಕಾನ್ಸೆಪ್ಟ್. ಸರ್, ಈ ಥರದ್ದು ಬಂದಿದ್ದಾವೆ. ಈ ಥರ ಹೋರಾಟದ ಕಥೆಗಳು ಅಂದರೆ ನೀವು ಹೇಳೋಲ್ಲ, MLA ಆಗೋದು, ಮಿನಿಸ್ಟರ್ ಆಗೋದು, ಒಬ್ಬ ಸಾಮಾನ್ಯ ಮನುಷ್ಯ, ಈ ಥರದ್ದು ಆಗೋದು ಸುಮಾರು ಕಥೆಗಳು ಬಂದಿದ್ದಾವೆ. ನಿಮ್ಮ ಸಿನಿಮಾಲಿ ಬೇರೆ ಥರದ ಕಂಟೆಂಟ್ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಬೇರೆ ಥರ ಕಂಟೆಂಟ್ ಅಂದರೆ ಅದು ಸರ್ ಈಗ ಯಾಕೆಂತಂದರೆ ಇನ್ನೂ ಅವರೆಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಮಾತಾಡಿ ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ಜೋರ ಮಾತಾಡಿ. ಹೇಳಿ. ಮೊದಲನೇ ಸಿನಿಮಾನ ಇದು? ಇದು ಮೊದಲನೇದು ಯಾವುದು? ಏನು ನಮ್ಮ ಕ್ಯಾಮ್ರಾ ಎಡಿಟಿಂಗ್ ನಡೀತಾ ಇದೆ. ಅಲ್ಲ, ಯಾವ ಸಿನಿಮಾ ಹೆಸರು? ಸಿನಿಮಾ ಹೆಸರು ಇನ್ನೂ ಟೈಟಲ್ ಆಗಿಲ್ಲ. ಎಡಿಟಿಂಗ್ ನಡೀತಾ ಇದೆ. ಸೊ ನೆಕ್ಸ್ಟ್ ಈ ಪ್ರಾಜೆಕ್ಟ್ ಬಂತು ನನಗೆ. ಸೊ ಸ್ಟೋರಿ ಚೆನ್ನಾಗಿದೆ. ಸೊ ನನಗೆ ಸೂಟಬಲ್ ಆಗುತ್ತೆ. ಸೊ ಏನು ನಿಮ್ಮ ಪಾತ್ರ ಏನಾಗಿದೆ? ಅವ್ರು ಏನು ಹೇಳಿದರೆ ನಿಮ್ಮ ಪಾತ್ರ ಏನು ಅಂತ ಹೇಳ್ತಾ ಏನಾಗಿದೆ ನಿಮ್ಮ ಪಾತ್ರ ಏನಾಗಿದೆ? ಏನು ಕ್ಯಾರೆಕ್ಟರ್? ಆ್ಯಕ್ಚುಲಿ ನನ್ನ ಸ್ಟೂಡೆಂಟು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋ ವ್ಯಕ್ತಿ ಆ ಒಳ್ಳೆತನ ನೋಡ್ಬಿಟ್ಟು ನಾನು ಆ್ಯಕ್ಚುಲಿ ಅವ್ರನ್ನ ಲವ್ ಮಾಡಿದೆ. ಕಾಲೇಜ್ ಸ್ಟೂಡೆಂಟಾ, ಸ್ಕೂಲ್ ಸ್ಟೂಡೆಂಟ್? ಕಾಲೇಜ್ ಸ್ಟೂಡೆಂಟ್. ನನಗೆ ಹಂಸಲೇಖವರು ನನಗೆ ಮೊದಲ ಗುರು. ಹಾಡು ಕೇಳಿ ನಾನು ಬೆಳೆದಿದ್ದೆ. ನಿಮ್ಮ ಹೆಸರು? ಅರ್ಜುನ್ ಸುರಾಗ್.
ಹಾಗಾಗಿ ನಮ್ಮ ಹಾಡನ್ನು ಕೇಳಿ ಬೆಳೆದಿದ್ದು ಸರ್ ಮುಖ್ಯವಾಗಿ ನಮ್ಸಲೇಖರ್ ಸರ್ ಹಾಡು ಅವ್ರ ಪದದರ್ಶನ ಮಾಡಿದ್ವಿ. ಬಟ್ ನಾವ್ಯಾವುದು ಗೊತ್ತಾಗಿಲ್ಲ ಅದು. ಇದು ಹಲವಾರು ಸಂದರ್ಭಗಳು ನಾವು ಮೀಟ್ ಮಾಡಿದ್ದೀವಿ. ಬಟ್ ನಾವು ಅಷ್ಟು ಅವ್ರು ನಮ್ಮ ಒಂದು ವಿಚಾರಗಳನ್ನು ಅವ್ರ ಜೊತೆ ಹೇಳ್ಬೇಕಾಗಿಲ್ಲ. ಗುರುಗಳು ಅಂತೀರಾ ನಮ್ಮ ಮಾನಸಿಕ ನಮ್ಮ ಮೂಲತಃ ಜಾನಪದ ಕಲಾವಿದರು. ಹಾಗಾಗಿ ನಾವು ಕೊಟ್ಟಿದ್ದೀವಿ. ಈ ಸಿನಿಮಾಗೆ ಹೌದು. ಎಷ್ಟು ಹಾಡುಗಳಿದೆ? 5 ಹಾಡುಗಳಿದೆ. ಒಂದು 4 ಅಲ್ಪ 2 ರೊಮ್ಯಾಂಟಿಕ್ ಹಾಡಿದೆ, ಒಂದು ಪ್ಯಾಸೋ ಹಾಡಿದೆ, ಮತ್ತು ಒಂದು ಟೈಟಲ್ ಹಾಡಿದೆ, ಒಂದು ಟೀಮ್ ಹಾಡಿದೆ. ಯಾವುದು ನಿಮ್ಗೆ ಸಂಬಂಧಪಟ್ಟಿದ್ದ ಜಾನಪದ ಯಾವುದು ಇಲ್ಲ? ಅದರಿಲ್ಲ, ಅದು ಒಂದು ಬಿಟ್ಟು ಹೇಳಿದ್ದೀನಿ. ಅದನ್ನು ಸ್ವಲ್ಪ ಆದರೆ ಆಡ್ ಮಾಡಿ ಅಂತ ಹೇಳಿದೆ. ಅದು ನಮ್ಮ ಮೂಲತಃ ಜಾನಪದ ಗೀತೆ ಒಂದು ಸ್ವಲ್ಪ ಆಲ್ಟರ್ ಮಾಡಿದ್ದೀವಿ ಸರ್. ಅದು ಮೋಸ್ಟ್ಲಿ ತಾವೆಲ್ಲ ಕೇಳಿರ್ತೀರ. ಸಿದ್ದಯ್ಯ ಸ್ವಾಮಿ ಬನ್ನಿ, ಬಂಟೇರ ಲಿಂಗಯ್ಯ ನೀವೇ ಬನ್ನಿ, ಅದು ನೀವೇ ಮಾಡಿದ್ದೀರಾ? ಕರೆಂಟ್ ಲೈಟ್ ಆನ್ ಮಾಡ್ರಪ್ಪ, ಸ್ವಲ್ಪ ಯಾರನ್ನ ಲೈಟ್ ಆನ್ ಮಾಡಿ 30 ಸೆಕೆಂಡಿಗೆ.